ಧನುರ್ರಾಶಿ ಈ ದಿವಸ ಮನೆಯ ಒಳಗೆ ಮನೆಯ ಹೊರಗೆ ಜೊತೆಗೆ ಮಕ್ಕಳ ಜೊತೆಯಲ್ಲಿ ಬಹಳ ಆನಂದವಾಗಿ ಕಾಲವನ್ನು ಕಳೆಯೋದಕ್ಕೆ ಅವಕಾಶ ಆಗುವಂತಹ ದಿವಸ. ಅಧ್ಯಾಪನ ವೃತ್ತಿಯಲ್ಲಿ ಇರತಕ್ಕಂಥವ್ರಿಗೆ ಅಪರಾಧ ಭಾವನೆ ಕಾಡ್ಬೋದು. ಪಾಠವನ್ನು ಮಾಡ್ತಕ್ಕಂತಹ ಶಿಕ್ಷಕರು ನಮ್ಮ ವೃತ್ತಿಗೆ ನಮ್ಮ ಉದ್ಯೋಗಕ್ಕೆ ನಾವು ತೆಗೆದುಕೊಳ್ತಕ್ಕಂತಹ ಸಂಬಳಕ್ಕೆ ನ್ಯಾಯವನ್ನು ಒದಗಿಸ್ತಾ ಇಲ್ಲ ಅಂತ ಹೇಳಿ ಪಾಪಪ್ರಜ್ಞೆ ನಿಮ್ಮನ್ನು ಕಾಡಬಹುದು. ಅದು ಕಾಡಿದರೆ ಪ್ರಯೋಜನ ಇಲ್ಲ. ಆ ತಪ್ಪನ್ನು ತಿದ್ದುಕೊಂಡು ಮಕ್ಕಳಿಗೆ ನ್ಯಾಯವನ್ನು ಒದಗಿಸಬೇಕು, ಮಕ್ಕಳ ಭವಿಷ್ಯವನ್ನು ರೂಪಿಸಬೇಕು. ಇದು ಬಹಳ ಮುಖ್ಯವಾಗುತ್ತೆ. ಹಿರಿಯರ ಮತ್ತು ಅನುಭವಿಗಳ ಸಂಪರ್ಕವನ್ನು ಇಟ್ಕೊಳ್ಳಿ, ಅದು ನಿಮಗೆ ಉಪಯೋಗಕ್ಕೆ ಬರುತ್ತೆ. ಎದುರಾಳಿಗಳು ನಿಮ್ಮ ಮುಂದೆ ದುರ್ಬಲರಾಗ್ತಾರೆ, ನಿಮ್ಮ ಮುಂದೆ ವಾದ ಮಾಡಿ ಗೆಲ್ಲೋದಕ್ಕೆ ಸಾಧ್ಯ ಆಗದೇ ಇರತಕ್ಕಂಥದ್ದಾಗತ್ತೆ. ಉದ್ಯೋಗದಲ್ಲಿ ಹೆಚ್ಚು ಕೆಲಸದ ಹೊರೆ ನಿಮ್ಮ ಮೇಲೆ ಇರತಕ್ಕಂಥದ್ದು. ನಿಲ್ಲಿಸಿದಂತಹ ಕೆಲಸಗಳು ಇದ್ದಕ್ಕಿದ್ದ ಹಾಗೆ ಪ್ರಾರಂಭವಾಗ್ತಕ್ಕಂತಹ ಸೂಚನೆಗಳಿದೆ. ಸರಸ್ವತಿಯನ್ನು ಪ್ರಾರ್ಥನೆ ಮಾಡಿ. ಸರಸ್ವತಿ ನಮಸ್ತುಭ್ಯಂ. ವರದೆ ಕಾಮರೂಪಿಣಿ ವಿದ್ಯಾರಂಭಂ ಕರಿಷ್ಯಾಮಿ ಸಿದ್ಧಿರ್ಭವತು ಮೇ ಸದಾ ಎಂಬುದಾಗಿ ನಿಮ್ಮ ಪ್ರಾರ್ಥನೆ ಇರಲಿ. ಶುಭವಾಗಿ. ಮಕರ ರಾಶಿ ಆದಾಯದಲ್ಲಿ ನಿರೀಕ್ಷಿತವಾದಂತಹ ಫಲಿತಾಂಶ ಸಿಕ್ಕದಲೆ, ಲಾಭ ಸಿಕ್ಕದಲೆ ಅಸಮಾಧಾನವನ್ನು ಹೊಂದಿರಿ. ಇದು ಸ್ವಾಭಾವಿಕವಾಗಿ ಎಲ್ಲರಿಗೂ ಕೂಡ ಆಗುವಂಥದ್ದು. ಆದರೆ ನಿಮ್ಮಲ್ಲಿ ಅದೇನೋ ಇವತ್ತು ಇನ್ನಷ್ಟು ಮತ್ತಷ್ಟು ಆ ಒಂದು ಪರಿಸ್ಥಿತಿ ಬಿಗಡಾಯಿಸ್ತಕ್ಕಂತಹ ರೀತಿಯಲ್ಲಿರುತ್ತೆ. ಪ್ರಯತ್ನವನ್ನು ಕಡಿಮೆ ಮಾಡಿ ಸಂಕಷ್ಟಕ್ಕೆ ಸಿಗಹಾಕ್ಕೊಳ್ತೀರಿ. ನಿಮ್ಮ ಪ್ರಯತ್ನ ಸಾಲದು, ಇನ್ನಷ್ಟು ಮತ್ತಷ್ಟು ಪ್ರಯತ್ನಗಳು ನಡಿಬೇಕು ಅನ್ನುವಂಥದ್ದು. ಯಾವ ಕೆಲಸದಲ್ಲೂ ಕೂಡ ಮಾನಸಿಕವಾದ ಕೀಳರಿಮೆ ಇರಬಾರ್ದು. ಯಾವುದೋ ಒಂದು ಕೆಲಸಕ್ಕೆ ನಾವು ಮುನ್ನುಗ್ತೀವಿ, ಕೆಲಸವನ್ನು ಆರಂಭ ಮಾಡ್ತೀವಿ ಅಂತಂದರೆ ಕೆಲಸ ಪ್ರಾರಂಭವಾದ ಮೇಲೆ ಆ ಕೆಲಸದ ಬಗ್ಗೆ ಮಾನಸಿಕವಾದ ಕೀಳರಿಮೆ ಬಂದರೆ ಕೆಲಸದ ಗುಣಮಟ್ಟವನ್ನು ಕಾಪಾಡೋದು ಹೇಗೆ? ಅದರಿಂದ ಬರಬೇಕಾದಂತಹ ಆದಾಯವನ್ನಾದರೂ ಹೇಗೆ ನಿರೀಕ್ಷೆ ಮಾಡೋದು? ಇದೆಲ್ಲ ತಪ್ಪಾಗತ್ತೆ. ಕೆಲವು ಕಾರಣಗಳಿಂದ ಕೆಲವು ಕೆಲಸಗಳು ನಿಂತು ಹೋಗ್ತಕ್ಕಂಥದ್ದಿದೆ. ವಿವಾಹದ ವಿಚಾರದಲ್ಲಿ ಕಹಿಯ ವಾತಾವರಣ, ಮಾತು ಬಹಳ ತೊಂದರೆಯನ್ನು ಮಾಡುತ್ತೆ ಎನ್ನುವಂಥದ್ದು. ಕುಟುಂಬದಲ್ಲಿ ಸಣ್ಣ ಪುಟ್ಟ ವಿಚಾರಕ್ಕಿದ್ದಂತಹ ಬೇಸರ ಇನ್ನಷ್ಟು ಮತ್ತಷ್ಟು ಹೆಚ್ಚಾಗ್ತಕ್ಕಂಥದ್ದಾಗತ್ತೆ. ನಿಮ್ಮ ಜವಾಬ್ದಾರಿ ನಿಮಗೆ ಪೂರ್ಣವಾಗಿ ಅರ್ಥ ಆಗದಲೇ ಮಾನಸಿಕವಾದ ಬೇಸರ. ನಾನು ಯಾವ ಕೆಲಸವನ್ನು ಮಾಡಿ ಪೂರೈಸಬೇಕು, ನನ್ನ ಕರ್ತವ್ಯ ಏನು, ಇದು ಯಾವುದರ ಬಗ್ಗೆಯೂ ಕೂಡ ನಿಮಗೆ ಮಾಹಿತಿಗಳು ಸರಿಯಾಗಿರುವುದಿಲ್ಲ. ಧರ್ಮಸ್ಥಳ ಮಂಜುನಾಥ ಸ್ವಾಮಿಯನ್ನು ವಿಶೇಷವಾಗಿ ಪ್ರಾರ್ಥನೆ ಮಾಡಿ. ಶುಭವಾಗಿ. ಕುಂಭರಾಶಿ ವಿದ್ಯಾರ್ಥಿಗಳು ನಿರ್ಲಕ್ಷ್ಯದಿಂದ ತೊಂದರೆಯನ್ನು ಅನುಭವಿಸ್ತೀರಿ. ನಿಮ್ಮ ಕರ್ತವ್ಯ ಪ್ರಜ್ಞೆ ನಿಮಗಿಲ್ಲ ಅಂತಾದರೆ, ಬೇರೆಯವರು ಅದನ್ನು ಜ್ಞಾಪಿಸಿಯೂ ಕೂಡ ನೀವು ಗಮನ ಕೊಡಲಿಲ್ಲ ಅಂತಾದರೆ ಬಹಳ ನಾಚಿಕೆಯ ಸಂಗತಿ ಅಂತ ಹೇಳಬೇಕಾಗತ್ತೆ. ಆಹಾರದ ವಿಚಾರದಲ್ಲಿ, ಆಹಾರ ಪದ್ಧತಿಯಲ್ಲಿ ಜಾಗರೂಕರಾಗಿರಿ. ಆತುರದಲ್ಲಿ ಹಣವನ್ನು ಕಳ್ಕೊಳ್ತಕ್ಕಂತಹ ಸಾಧ್ಯತೆ ಹೆಚ್ಚಾಗಿರುತ್ತೆ. ಮಾನಸಿಕವಾದಂತಹ ಚಂಚಲತೆಯನ್ನು ನಿಯಂತ್ರಣದಲ್ಲಿ ಇಟ್ಟುಕೊಳ್ಬೇಕಾಗುತ್ತೆ. ಆತ್ಮಗೌರವವನ್ನು ಹೆಚ್ಚು ಮಾಡಿಕೊಳ್ಳಿ. ಆದರೆ ಯಾವುದೇ ವಿಷಯದಲ್ಲೂ ಕೂಡ ರಾಜಿಯನ್ನು ಮಾಡಿಕೊಳ್ಬೇಡಿ. ಶಿಸ್ತುಬದ್ಧವಾದಂತಹ ಜೀವನ ಸದಾಕಾಲ ಶಿಸ್ತಿನಿಂದಲೇ ಕೂಡಿರಲಿ, ಅದರಲ್ಲಿ ರಾಜಿ ಬೇಡ ಅನ್ನುವಂಥದ್ದು. ಪ್ರೇಮಿಗಳ ಮಧ್ಯದಲ್ಲಿ ಅನುಮಾನಗಳು, ಭಿನ್ನಾಭಿಪ್ರಾಯಗಳು, ಇಲ್ಲ ಸಲ್ಲದ ವಿಚಾರಕ್ಕೆ ಚರ್ಚೆಗಳು ಆರಂಭವಾಗ್ತಕ್ಕಂಥದ್ದು. ಅದು ಹೆಚ್ಚಾಗಿ ಯಾವುದೋ ಕೊನೆಯ ಹಂತವನ್ನು ತಲುಪುವಂಥದ್ದಾಗತ್ತೆ. ರಾಜರಾಜೇಶ್ವರಿಯನ್ನು ಆರಾಧನೆ ಪ್ರಾರ್ಥನೆ ಮಾಡಿ. ಶುಭವಾಗಲಿ. ಕೊನೆಯದಾಗಿ ಮೀನರಾಶಿ ಹೊಸ ವಾಹನವನ್ನು ಖರೀದಿ ಮಾಡ್ತಕ್ಕಂತಹ ಯೋಗ ಒದಗಿ ಬರುತ್ತೆ. ಆದರೆ ಉಪಯೋಗವಾಗಿರತಕ್ಕಂತಹ ಸೆಕೆಂಡ್ ಹ್ಯಾಂಡ್ ವಾಹನವನ್ನು ಯಾವುದೇ ಕಾರಣಕ್ಕೂ ಕೊಂಡುಕೊಳ್ಳಬೇಡಿ ಅನ್ನುವಂಥದ್ದು. ಅದು ನಿಮ್ಮ ಶ್ರೇಯಸ್ಸಿಗೆ ಮಾರಕವಾಗತ್ತೆ, ನಿಮ್ಮ ಅಭ್ಯುದಯಕ್ಕೆ ತೊಂದರೆಯನ್ನು ಮಾಡುತ್ತೆ. ಅದು ಬೇಡ ಅಂತ ಅರ್ಥ. ಕೋಪ ಮತ್ತು ಉತ್ಸಾಹ ಇದೆರಡೂ ಕೂಡ ನಿಯಂತ್ರಣದಲ್ಲಿದ್ದರೆ ಬಹಳ ಒಳ್ಳೆಯದು ಅಂತ ಅರ್ಥ. ಉದ್ಯೋಗದ ಪ್ರಾಬಲ್ಯ ಹೆಚ್ಚಾಗ್ತಕ್ಕಂಥದ್ದು. ಪುರಸ್ಕಾರ, ಬಹುಮಾನ, ಸ್ಥಾನ, ಗೌರವ ಇವೆಲ್ಲವೂ ಕೂಡ ನಿಮ್ಮ ಪಾಲಿಗೆ ಈ ದಿವಸ ವಿಶೇಷವಾಗಿ ಸಿಕ್ಕುವಂಥದ್ದಾಗುತ್ತೆ.
ಸಾಲ ಸುಲಭವಾಗಿ ಸಿಕ್ಕುತ್ತೆ, ಆದರೆ ಯೋಚನೆಯನ್ನು ಮಾಡಬೇಕಾದಂತಹ ಕ್ಷಣಗಳಿರುತ್ತೆ. ಆನಂತರದಲ್ಲಿ ನಿರ್ಧಾರ, ಬಿಡುವಿಲ್ಲದೆ ಇರತಕ್ಕಂತಹ ಕೆಲಸದ ಮಧ್ಯದಲ್ಲಿ ಅತಿಯಾದಂತಹ ಸಂತೋಷ, ನೆಮ್ಮದಾಗ್ತಕ್ಕಂಥದ್ದು, ಯೋಗ ಒದಗಿ ಬರೋದು ಅಂತಂದರೆ ಹೀಗೆ ಎಲ್ಲವೂ ಧನಾತ್ಮಕವಾಗಿದ್ದಾಗ ಅದರ ಸದುಪಯೋಗವಾಗಲಿ. ಮನಸ್ಸು ನಿಮ್ಮ ಹಿಡಿತದಲ್ಲಿರಲಿ, ಮಾತು ನಿಮ್ಮ ಕಡಿವಾಣದಲ್ಲಿ ಇರಲಿ ಅಂತಕ್ಕಂಥದ್ದು. ಕುಲದೇವತಾ ಸ್ಮರಣೆಯನ್ನು ಮಾಡಿ. ಶುಭವಾಗಲಿ.